ಸೆಲೆಬ್ರೇಷನ್ ಪ್ಲಸ್ ಬಾಡಿಗೆ ಇವತ್ತು ಹಾಗೆ ರೆಡಿ ಆದೆ ಡ್ಯೂಟಿಗೆ ಹೋಗೋಣ ಅಂತ. ಅಲ್ಲಿಂದ ಫೋನ್ ಬಂತು ನನಗೆ, ಬಾರೋ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಬಾಡಿಗೆ ಕೊಡ್ತೀನಿ ಅಂತ. ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಗಾಡಿನ ಒರೆಸ್ಬಿಟ್ಟು ರೆಡಿ ಆಗೋದೆ ಬೇರೆ ಡ್ರೆಸ್ ಮೇಲೆ. ಮತ್ತೆ ಅಲ್ಲಿಂದ ಹೋದೆ ನಮ್ಮ ಫ್ರೆಂಡ್ ಮನೆ ಹತ್ರ ಉಸ್ಕೂರ್ಗೆ ಹೋಗ್ಬಿಟ್ಟು ಅವ್ರ ಫ್ಯಾಮಿಲಿನೆಲ್ಲ ಪಿಕಪ್ ಮಾಡಿ ಕಾಳೆನಗರ ಹೋಗ್ಬೇಕಾಗಿತ್ತು. ಕಾಳೆನಗರ ರೀಚ್ ಆದ್ವಿ. ಅದಾದ್ಮೇಲೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಹೋದ್ವಿ. ಅವ್ನು ಫಸ್ಟೇ ನನಗೆ 1000 ಬಾಡಿಗೆ ಕೊಟ್ಬಿಟ್ಟು ಆಮೇಲೆ ಟೀ ಕೊಡಿಸ್ತಾ. ಅದಾದ್ಮೇಲೆ ಮತ್ತೆ ಬಂದ್ವಿ ನಾವು ಎಂಟ್ರಿ ಆದ್ವಿ. ಡೆಕೋರೇಷನ್ ಎಲ್ಲ ಮಾಡಿದ್ರು. ನಾವು ಸುಮ್ಮನೆ ಕೂತ್ಕೊಂಡು ವಿಡಿಯೋಗಳು ಮಾಡ್ಕೊಂಡಿದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ನೋಡ್ಕೊಂಡಿದ್ವಿ. ಅದಾದ್ಮೇಲೆ ಸೆಲ್ಫಿ ಎಲ್ಲ ತೆಗೆದ್ರು. ಅದಾದ್ಮೇಲೆ ನಮ್ಮದು ಬಂತು ಹೊಟ್ಟೆ ಹಶು ಬಂದಾಗ ನಾವು ಬಿಡ್ತೀವ, ಅದಕ್ಕೆ ಮತ್ತೆ ಹೋದ್ವಿ ತಿನ್ನಕ್ಕೆ. ಸರಿಯಾಗಿ ಬರ್ಸಾಕ್ಬಿಟ್ವಿ. ಅದಾದ್ಮೇಲೆ ಮತ್ತೆ ನಮ್ಮ ಜಗಬ್ ಬ್ರೋ, ನಿಶಾಂತ್ ಬ್ರೋ, ಪ್ರಮೋದ್ ಬ್ರೋ ಅವ್ರಿಗೆಲ್ಲ ಹ್ಯಾಂಡ್ ಚೆಕ್ ಮಾಡ್ಬಿಟ್ಟು ನಾವು ಮತ್ತೆ ಅಲ್ಲಿಂದ ಬಂದ್ವಿ ಮನೆ ಕಡೆ ಬರ್ಬೇಕಾಗಿತ್ತು. ಅವ್ನು ಲೇಟ್ ಆಗಿ ಬರ್ತಾನೆ ಅಂದ ನಮ್ಮ ಫ್ರೆಂಡ್. ಅವ್ರ ಫ್ಯಾಮಿಲಿನ ಕರ್ಕೊಂಡ್ಬಂದು ಮನೆ ಹತ್ರ ಡ್ರಾಪ್ ಮಾಡಿದೆ. ಮತ್ತೆ ಅಲ್ಲಿ ಡ್ಯೂಟಿ ಆನ್ ಮಾಡಿದೆ. ಅವ್ನ ಡ್ಯೂಟಿ ಕ್ಯಾನ್ಸಲ್ ಆಯ್ತು. ಮತ್ತೆ ಇನ್ನೊಂದು ಡ್ಯೂಟಿ ಬಿತ್ತು ಕೆ.ಆರ್.ಪುರಂ ಹೋಗೋ ಫುಲ್ ಟೈಮ್ ಗ್ಯಾಸ್ ಹಾಕ್ಸ್ಕೊಂಡು ಕೆ.ಆರ್.ಪುರಂ ಡ್ರಾಪ್ ಮಾಡಿದೆ. ಕೆ.ಆರ್.ಪುರಂ ಇಂದ ಇನ್ನೊಂದು ರಾಮಮೂರ್ತಿ ನಗರ ಡ್ರಾಪ್ ಮಾಡಿದೆ. ರಾಮಮೂರ್ತಿ ನಗರದಿಂದ ಮತ್ತೆ ವರ್ತೂರು ಡ್ರಾಪ್ ಮಾಡಿದೆ. ವರ್ತೂರಿಂದ ಮತ್ತೆ ಅರ್ಲೂರು ಡ್ರಾಪ್ ಮಾಡಿದೆ. ಅರ್ಲೂರಿಂದ ಮತ್ತೆ ಅಕ್ಷಯನಗರ ಡ್ರಾಪ್ ಮಾಡಿದೆ. ಅಕ್ಷಯನಗರದಿಂದ ಮತ್ತೆ ಹೊಂಗಸಂದ್ರ ಡ್ರಾಪ್ ಮಾಡಿದೆ. ಹೊಂಗಸಂದ್ರದಿಂದ ಮತ್ತೆ ಹೊಸರು ಡ್ರಾಪ್ ಮಾಡಿದೆ. ಆಫ್ಲೈನ್ ಅಷ್ಟೇ. ಮತ್ತೆ ನಾಳೆ